ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ನಮ್ಮ ಆನೇಕಲ್ನ KPS ಶಾಲೆಯ ಮಕ್ಕಳು ವಿಭಾಗೀಯ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದೊಂದು ಖುಷಿ ತರ್ತಕ್ಕಂಥ ವಿಚಾರ. ಆ ಮಕ್ಕಳಿಗೆ ಇಲಾಖೆಯ ಮತ್ತು NGO ಸಂಸ್ಥೆಗಳಿಂದ ಏನೆಲ್ಲ ಸಹಕಾರ ನೀಡಬೇಕು ಅದೆಲ್ಲವನ್ನೂ ಕೊಡ್ತವೆ. ಆ ಮಕ್ಕಳು ರಾಜ್ಯ ಮಟ್ಟದಲ್ಲಿ ನಮ್ಮ ಆನೇಕಲ್ಲಿನ ಪ್ರತಿಷ್ಠೆಯನ್ನು ಮತ್ತೆ ಎತ್ತಿ ಹಿಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಆನೇಕಲ್ಲಿನ ಕೀರ್ತಿ ಪತಾಕೆ ಹಾರಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಯನ ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು. ಕ್ಲಾಸಲ್ಲಿ ಓದ್ತಿದ್ದೀನಿ. ನಮ್ಮ ಸ್ಕೂಲ್ ಹೆಸರು KPS ಆನೇಕಲ್. ನಾವು ಡೈಲಿ ಮಾರ್ನಿಂಗ್ 5 o'clock to 10 o'clock ಪ್ರಾಕ್ಟೀಸ್ ಮಾಡ್ತೀವಿ. ಮತ್ತು 10 ಇಂದ 4:30 ಗಂಟೆ ಸ್ಕೂಲ್ಗೆ ಹೋಗಿ ಮತ್ತೆ 4:30 ಇಂದ 6 o'clock ಪ್ರಾಕ್ಟೀಸ್ ಮಾಡಿ ಇನ್ನೇ ಡೇ ವರ್ಕ್ ಮಾಡ್ತಾ ಡಿವಿಷನ್ ಲೆವೆಲ್ಗೂ ಹೋಗಿದ್ದೀವಿ. ಅಲ್ಲಿ ತುಂಬ ಹೋದ್ಮೇಲೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಹೆಂಗೆ ಡಿಸಿಪ್ಲಿನ್ ಆಗಿದ್ವಿ, ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ಮ್ಯಾಚು ಅಲ್ಲಿ ಪ್ರತಿ ಸತಿ ಹೋದಾಗೂ ಫೈನಲಲ್ಲಿ ಸೋತು ಬರ್ತಿದ್ವಿ. ಈ ಸತಿ ಹೋಗಿ ಗೆದ್ದಿರೋ ತುಂಬ ಖುಷಿ ಆಗ್ತಿದೆ. ವರ್ಷ ಹೋಗ್ತಾ 2-3 ಸತಿ ಮಿಸ್ ಆಯಿತು. ಈ ಸತಿ ನಾವು ಹೊಡೆದಿದ್ದೀವಿ ಅಂತ ನಮಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಸ್ಟೇಟ್ ಲೆವೆಲಲ್ಲೂ ವಿನ್ ಆಗಬೇಕನ್ನೋ ಆಸೆ ನಮ್ಗೆ ಇನ್ನೂ ಇದೆ. ಗೆದ್ದು ಬರ್ತೀವಿ, ನಮ್ಮ ಆನೇಕಲ್ಗೆ ಮತ್ತೆ ಇನ್ನೂ ಹೊಸ ಹೆಸರು ಕೊಡ್ತೀವಿ ಅನ್ನೋ ಇದು ನಮಗಿದೆ. ಗೌರ್ಮೆಂಟ್ ಶಾಲೆ ಅಂತ ಮೂಗು ಮುರಿಯುವಂತಹ ಒಂದು ಜನಗಳಿಗೆ ಒಂದು ಪಾಠವನ್ನು ಕಲಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಅಂದರೆ ಗೌರ್ಮೆಂಟ್ ಶಾಲೆಗೆ ಎಲ್ಲ ಮಕ್ಕಳನ್ನು ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವವನ್ನು ನಮ್ಮ ವಿದ್ಯಾರ್ಥಿಗಳು ನಿರೂಪಿಸಿದ್ದಾರೆ. ಅವರಿಗೆ ಈ ಶಕ್ತಿಯನ್ನು ಹೀಗೆ ಮುಂದುವರಿಯೋದಕ್ಕೆ ಭಗವಂತ ಕರುಣೆ ಕೊಡಲಿ. ನಮ್ಮೆಲ್ಲರ ಆಶೀರ್ವಾದ ಇದೆ, ಇಲಾಖೆಯ ಆಶೀರ್ವಾದ ಇದೆ. ಮುಂದಿನ ರಾಜ್ಯ ಮಟ್ಟದ ಒಂದು ವಿಜೇತ ಪದವಿಯನ್ನು ಅವ್ರು ಪಡ್ಕೊಂಡು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದಂಥ ಪದ್ಮಾವತಿ ಆದಂಥ ನಾನು ನಮ್ಮ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಆಶೀರ್ವದಿಸ್ತಾ ಇದ್ದೇನೆ. ಪ್ರೌಢಶಾಲಾ ವಿಭಾಗ ಕರ್ನಾಟಕ ಪಬ್ಲಿಕ್ ಶಾಲೆ. ಈ ಶಾಲೆಯ ವತಿಯಿಂದ 17 ವರ್ಷದ ಒಳಗಿನ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ, ನಮ್ಮ ಪ್ರೌಢಶಾಲೆ KPS ಮತ್ತು STMC ಹಾಗೂ ನಮ್ಮ ಆನೇಕಲ್ಲಿನ ಜನತೆಗೆ ಸಂತಸ ತರುವಂಥ ವಿಚಾರ. ಇದೇ ರೀತಿಯಲ್ಲಿ ಈ ಮಕ್ಕಳೆಲ್ಲರೂ ಸಹ ಮುಂದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾಗಿ ಭಾರತದ ಪ್ರತಿನಿಧಿಗಳಾಗಿ ಕಬಡ್ಡಿಯನ್ನು ಪ್ರತಿನಿಧಿಸಲಿ, ಒಂದು ಆನೇಕಲ್ನ ಘನತೆಯನ್ನು ಹೆಚ್ಚಿಸಲಿ ಅಂತ ಕೋರ್ತಾ ಎಲ್ಲ ಮಕ್ಕಳಿಗೂ ಮುಂದಿನ ಒಂದು ಹೆಜ್ಜೆಗೆ ಶುಭಾಶಯವನ್ನು ಕೋರ್ತೇನೆ. ಥ್ಯಾಂಕ್ ಯು. ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಮ್ಮದು ಸ್ಕೂಲ್ ಹೆಸರು ಬಂದು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ. ನಾವು ಡೈಲಿ 6 ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 10 o'clock ಕ್ಲೋಸ್ ಮಾಡ್ತಾಯಿದ್ವಿ. ಸ್ಪೆಷಲ್ ಕ್ಲಾಸಿಗೆಲ್ಲ ಮಿಸ್ ಆಗ್ತಾಯಿದ್ವಿ. ಟೀಚರ್ಸ್ ಎಲ್ಲರನ್ನೂ ಸಪೋರ್ಟ್ ಮಾಡಿದ್ರು. ಅದು ನಮ್ಮ HM ಮ್ಯಾಮ್ ಪದ್ಮಾವತಿ ಮ್ಯಾಮ್ ಅಂತ ಅವರು ಸಪೋರ್ಟ್ ಮಾಡಿದ್ರು. ಮತ್ತು ನಮ್ಮ ಸುನೀಲ್ ಸರ್ ಕೋಚ್ ಅಂತ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡವ್ರೆ. ಕೋಚ್ ಅಂತ ನಮ್ಮ ಹತ್ರ ಯಾವತ್ತೂ ಆ ಥರ ಇದ್ದಿರಲಿಲ್ಲ, ಅಪ್ಪ ಥರ ಇರ್ತಾಯಿದ್ರು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಗರ್ಲ್ಸ್ ಕೋಚ್ ಆಗಿ ರೂಪಾ ಮ್ಯಾಮ್ ಅಂತ ಅವರೂ ನಮ್ಮ ಜೊತೆ ಇದ್ದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಎಲ್ಲ ಟೀಚರ್ಸು ಮತ್ತು ನಮ್ಮ ಸರ್ರು ಮ್ಯಾಮು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಡಿವಿಷನ್ ಮ್ಯಾಚು ವಿನ್ ಆಗಬೇಕು ಅಂತ ಆಸೆ, ಸ್ಟೇಟ್ ಮ್ಯಾಚು ವಿನ್ ಆಗಬೇಕು ಅಂತ ಆಸೆ ಇದೆ. ಮತ್ತು ಎಲ್ಲರೂ ನ್ಯಾಷನಲ್ಸಲ್ಲೂ ಗೋಲ್ಡ್ ಮೆಡಲ್ ಮಾಡಬೇಕು ಅನ್ನೋದು ಆಸೆ ಇದೆ. ಇದು ನಮ್ಮದು 4 ವರ್ಷದ ಕನಸು. ಲಾಸ್ಟ್ ಇಯರನ್ನು ನಾವು ಓಲ್ಡಾಗಿ ಮತ್ತು ಸ್ಕೂಲಿಗೆ ಜಾಯಿನ್ ಮಾಡಿಕೊಂಡ್ರು ಮ್ಯಾಮು. ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದರಲ್ಲೂ ಇನ್ನೂ ಸಪೋರ್ಟಿವ್ ಆಗಿ ಇದ್ದರು ಮ್ಯಾಮು. ಸಪೋರ್ಟ್ ಮಾಡಬೇಕು ಮತ್ತು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.